ಎರಡನೇದಾಗಿ ಅವತ್ತು ಬಹಳ ಡಿಫ್ರೆನ್ಸ್ ಇದೆ. ಏನ್ ತಪ್ಪು ಅನಿಸ್ತಾ ಇದೆ? ಯಾಕಂದ್ರೆ ಈ ಸತಿ ನೀವು JDS ಕೂಡ ಜೊತೆ ತಗೊಂಡೋಗ್ಬೇಕಾಗಿದೆ. ರಾಜಕೀಯದ ಇಲ್ಲಿ ವೇದಿಕೆನೇ ಅಲ್ಲೇ ಅಷ್ಟು ಬಹಳ ತೂಕದ ವೇದಿಕೆ ಅನುಭವ ಅಂತ ರಾಜಕೀಯ ಅನುಭವ. ಅವರೆಲ್ಲರ ಸಲಹೆ ಮತ್ತು ಸಹಕಾರದೊಂದಿಗೆ ಆ ಎಲ್ಲ ರಾಜಕೀಯ ಪ್ರಶ್ನೆಗಳನ್ನು ನಾವು ಪರಿಹರಿಸ್ತಾ ಮುಂದುವರಿತೀವಿ. ಅದೆಲ್ಲನೂ ರಾಜಕೀಯ ಮಾಡೋದು ಅನುಭವಗಳನ್ನು ಇಲ್ಲಿರುವ ಎಲ್ಲ ಅನುಭವವನ್ನು ನಾವು ಮುಂದುವರಿತೀವಿ. ಅನೇಕರು ಹಿಂದೆನೂ ಮತ್ತು ಅವರವರೆಗೂ ಕೂಡ ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ಅವರ ಈ ಟರ್ಮಲ್ಲೂ ಕೂಡ ಅವರನ್ನು ಕೂಡ ನಮಗೆ ಎಲ್ಲರಿಗೂ ಗೊತ್ತಿದ್ದಾರೆ. ನಮ್ಮ ರಿಪೋರ್ಟ್ ಕಾರ್ಡ್ ಮೂಲಕ ಎಲ್ಲ ಹಂಚಿಕೊಂಡಿದ್ದಾರೆ. ಎಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಒಂದು ಒಳ್ಳೆ ಅಡಿಪಾಯ ನೆಟ್ಟಿದ್ದಾರೆ ಮೈಸೂರಿಗೆ. ಅದನ್ನು ಕೂಡ ಮುಂದುವರಿತೀವಿ. ಅವರ ಸಹಾಯ ಯಾವಾಗಲೂ ಬೇಕಾಗಿದೆ. ಮಾಡಿರೋ ಕೆಲಸನೂ ಕೂಡ ಮುಂದುವರಿತೀವಿ. ಸದ್ಯದ ರಾಜಕಾರಣದ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನರು ದೂರ ಸರಿಯುವಂತ ಕೆಲಸ ಆಗ್ತಾ ಇದ್ದಾರೆ. ಅಂತಹ ಕಾಲಘಟ್ಟದಲ್ಲಿ ತಾವು ಒಳಗಡೆ ಬರ್ತಾ ಇದ್ದೀರಾ, ನಮ್ಗೆ ಕಾನ್ಫಿಡೆನ್ಸ್ ಇದೆ ತಾವು ಯಶಸ್ವಿ ಆಗ್ತೀರಾ ಅಂತೇಳಿ. ಯಾಕಂದ್ರೆ ಈ ಕಾಲಘಟ್ಟದಲ್ಲಿ ಸಾಕಷ್ಟು ಜನ ನಮ್ಗೆ ರಾಜಕೀಯ ಸವಾಸನೆ ಬೇಡ ಅಂತೇಳಿ ದೂರ ಸರಿಯುವಂತ ಕಾಲಘಟ್ಟ ಇದು. ಅದು ಚಾಲೆಂಜ್ ಇದೆ ಅಂತ ನಾವು ದೂರ ಹೋಗಕ್ಕಾಗಲ್ಲ. ಯುದ್ಧದಲ್ಲಿ ನಾವು ಸಿದ್ಧರಾಗಿರ್ಬೇಕು ಯಾವಾಗಲೂ. ಅದೇ ರೀತಿ ರಾಜಕೀಯ ಮೂಲಕನೇ ಇವಾಗ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕಾಗುತ್ತೆ. ಅದು ಕಷ್ಟ ಅಂತ ಹೇಳಿ ನಾವು ಭಾಗವಹಿಸಲ್ಲ ಅಂತ ಹೇಳೋದು ನನ್ನ ಪ್ರಕಾರ ತಪ್ಪು. ಕಷ್ಟ ಇದ್ರೂ ಕೂಡ ನಾವು ಅದರಲ್ಲಿ ಆ ಕ್ಷೇತ್ರಕ್ಕೆ ಬಂದು ಎಲ್ಲರ ಜೊತೆಗೆ ತಗೊಂಡು ಒಂದು ಒಗ್ಗಟ್ಟಿನಲ್ಲಿ ಎಲ್ಲ ಹೋಗಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿ ಅದು ನಿಜವಾದ ಅಭಿವೃದ್ಧಿಯನ್ನು ತರೋದು ನನಗೆ ಸೂಕ್ತ ಅಂತ ಅನ್ಸುತ್ತೆ. ಒಂದು ನಿಮಿಷ, ಮೊದಲೇ ಕ್ವೆಶ್ಚನ್ AC ರೂಮ್ ಬಿಟ್ಟು ಹೋಗೋದು ಏನು ಕಷ್ಟದ ವಿಷಯ ಅಲ್ಲ. ನಾನು ಅದು ಮಾಡಬೇಕಾಗಿದೆ. ಸಾರ್ವಜನಿಕ ಸ್ಥಳಕ್ಕೆ ಬಂದಾಗ ಸಾರ್ವಜನಿಕ ಒಂದು ಜವಾಬ್ದಾರಿಗಳು ಏನೇನಿದೆ ಅದನ್ನ ಮಾಡಲೇಬೇಕು. ಅದರಲ್ಲಿ ಏನು ಎರಡು ಪ್ರಶ್ನೆನೂ ಇಲ್ಲ. ಮಾಡ್ತೀನಿ. ಹೌದು, ಯಾವಾಗಲೂ ತಿಳ್ಕೊಂಡೇ ಬಂದಿರೋದು. ನಾನು ಸುಮ್ಮನೆ ಇದೆ ಅವಕಾಶ ಇದೆ ಅಂತ ನಾನು ಸುಮ್ಮನೆ ಬರ್ತಾ ಇಲ್ಲ. ಇದು ಬಹಳ ಯೋಚನೆ ಮಾಡಿ ಮುಂದೆ ಬರ್ತಾ ಇರೋದು. ಮತ್ತೆ ಅದು ನಿಮ್ಮ ಎರಡನೇ ಪ್ರಶ್ನೆಗೂ ಕೂಡ ಅದು ಕಾನೂನು ಚೌಕಟ್ಟಲ್ಲಿ ಏನೇನು ಸಮಸ್ಯೆಗಳಿದೆ ಅದು ಮುಂದುವರಿತಾ ಹೋಗುತ್ತೆ. ಅದು ಯಾವ ರೀತಿ ನ್ಯಾಯಾಲಯದಲ್ಲಿ ಆದೇಶ ಬರುತ್ತೆ ಅದು ನಾವು